today's history class. Today let me take that is Egyptian civilization as the topic. Egyptian civilization is one of the oldest civilizations of the world. It born somewhat about 7,000 years back, and it flourished on the bank of river Nile. Before going into the deep of the civilization, we must know where exactly this Egypt is. Egypt is an African country. This Egypt lies in the northeastern part of Africa. Egypt lies in the northeastern part of Africa. And this Egypt is surrounded by Mediterranean Sea, that is in the north, and deserts in the rest of three sides. Such a geographical existence no doubt provided natural defense, that is to Egypt. Further, such a geographical existence completely separated Egypt from that of the rest of the countries of the world. In other words, that isolated Egypt from rest of the countries of the world. Being unusually safe from the attack of the foreigners, Egyptians were able to develop their own unique civilization somewhat about 7,000 years back. This civilization born on the banks of river Nile. River Nile take its birth not here in Egypt but in Central Africa, that is in the present Uganda. Further, it is said that the river takes its birth in the thick forest of equatorial Uganda and flows northwards, and ultimately it reaches Egypt. Egypt is a rainless country area because it is located in rain shadow zone. So Egypt could not get rainfall. In such an area or country, a civilization born flourished because of river Nile. River Nile was everything that is for the Egyptian. River Nile was no doubt the lifeline of the Egyptians. Considering the importance of river Nile on the part of the Egyptians and Egypt, Herodotus, the father of history, who lived in the 5th century BC era, called
Egypt as the daughter of Nile and Nile as the mother of Egypt. Besides, Egypt is called as the gift of Nile. ಈಜಿಪ್ಟನ್ನ ನೈಲ್ ನದಿಯ ವರಪ್ರಸಾದ ಅಂತ ಹೇಳಿ ಕರೆದಿದ್ದಾರೆ. ಯಾಕೆ ಕರೆದಿದ್ದಾರೆ, ಯಾವುದನ್ನ ಗಮನಿಸಿ ಕರೆದಿದ್ದಾರೆ ಕೇಳಿದ್ರೆ, ಈಜಿಪ್ಷಿಯನ್ನರಿಗೆ ನೈಲ್ ನದಿಯ ಅಗತ್ಯವನ್ನ ಪರಿಗಣಿಸಿಕೊಂಡು, ಅದರ ಪ್ರಾಮುಖ್ಯತೆಯನ್ನು ಪರಿಗಣಿಸಿಕೊಂಡು, ಈಜಿಪ್ಟ್ ಅನ್ನತಕ್ಕಂತಹ ದೇಶ ಅದು ಏನು ಕೇಳಿದ್ರೆ ತನ್ನ ಮಳೆಯನ್ನ ಹೊಡಿಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ದೇಶ ಈಜಿಪ್ಟ್ ಅನ್ನುವಂತಹ. ಮಳೆ ನೆರಳಿನ ವಲಯದಲ್ಲಿ ಇರತಕ್ಕಂತಹ ಒಂದು ದೇಶ ಆದ ಕಾರಣ ಈಜಿಪ್ಟಿಗೆ ಮಳೆ ಇಲ್ಲ. ಮಳೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ, ಬಯಸ್ತೇವೆ ಅದೊಂದು ಮರುಭೂಮಿ ಆಗಿರ್ಬೋದು ಅಂತ ಹೇಳಿ. ನೋಡಿ, ಸ್ವಂತ ಅದರದ್ದೇ ಆದಂತಹ ನೀರಿನ ವ್ಯವಸ್ಥೆ ಈಜಿಪ್ಟಲ್ಲಿ ಇಲ್ಲದಿದ್ರೂ ಸಹ ಅಲ್ಲೊಂದು ನಾಗರಿಕತೆ ಬೆಳೆಯಿತು. ಇದು ಹೇಗೆ ಸಾಧ್ಯ ಆಯಿತು ಕೇಳಿದ್ರೆ, ನದಿ ನೈಲಿನಿಂದ. ನೈಲ್ ನದಿ ಅದು ನಿಜವಾಗಿ ಹುಟ್ಟುವಂತಹ ನೋಡಿ, ಮಧ್ಯ ಆಫ್ರಿಕಾದಲ್ಲಿ ಯುಗಾಂಡ ಅನ್ನತಕ್ಕಂತಹ ಪ್ರದೇಶ ಇದೆ ನೋಡಿ, ದೇಶ ಇದೆ ಇವತ್ತು. ಆ ಪ್ರದೇಶದಲ್ಲಿನ ದೊಡ್ಡ ಅರಣ್ಯದಲ್ಲಿ ಹುಡ್ಕೊಳ್ತಕ್ಕಂತಹ ನದಿ ಇದು. ಉತ್ತರಕ್ಕೆ ಹರಿತಾ ಕೊನೆಗೆ ಈಜಿಪ್ಟ್ ಅನ್ನ ತಲುಪುತ್ತದೆ ಅಂತ ಹೇಳಿ. ದೊಡ್ಡ ಅರಣ್ಯದಲ್ಲಿ ಹುಡ್ಕೊಳ್ಳುವ ನದಿ ಇದು. ಅದು ಪೆರಿನೇರಿಯಲ್, ವರ್ಷ ಇಡೀ ಹರಿಯತಕ್ಕಂತಹ ನದಿ. ಆ ನದಿ ಒಂದು ಈಜಿಪ್ಟ್ ಅಲ್ಲಿ ಹರಿಯದೇ ಇರ್ತಾ ಇದ್ರೆ ಈಜಿಪ್ಟ್ ಒಂದು ಸಂಪೂರ್ಣ ಮರುಭೂಮಿ ಪ್ರದೇಶ ಆಗಿರ್ತಿದ್ದೆ ವಿನಃ ಒಂದು ಮಹಾನ್ ನಾಗರಿಕತೆಯ ಹುಟ್ಟು ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ. ಇದನ್ನ ಪರಿಗಣಿಸಿ ಈಜಿಪ್ಟನ್ನ ಹೇಗೆ ಕರೆದಿದ್ದಾರೆ, ಇದು ನೈಲ್ ನದಿಯ ವರಪ್ರಸಾದ ಅಂತ. ಇದರ ಮೇಲೆ ಯಾವತ್ತೂ ನಿಮ್ಮ ಪರೀಕ್ಷೆಗೆ ಒಂದು ಪ್ರಶ್ನೆ ಅಪಿಯರ್ ಆಗ್ತದೆ, ಪ್ರಶ್ನೆ ಬರ್ತದೆ, ಯಾಕೆ ಈಜಿಪ್ಟನ್ನ ನೈಲ್ ನದಿಯ ವರಪ್ರಸಾದ ಅಂತ ಕರೆದಿದ್ದಾರೆ ಅಂತ ಹೇಳಿ. ಆಗ ನೀವೇನು ಹೇಳಬೇಕು ಅಂತ ಹೇಳಿದ್ರೆ, ರಿವರ್ ನೈಲ್ ಈಸ್ ಓನ್ಲಿ ಎ ಸೋರ್ಸ್ ಆಫ್ ವಾಟರ್ ಸಪ್ಲೈ ಫಾರ್ ದ ಏನ್ಷಿಯಂಟ್ ಈಜಿಪ್ಷಿಯನ್ಸ್. ಇನ್ ದ ಆಬ್ಸೆನ್ಸ್ ಆಫ್ ರಿವರ್ ನೈಲ್, ಈಜಿಪ್ಟ್ ವುಡ್ ಹ್ಯಾವ್ ಬೀನ್ ಎ ಡೆಸರ್ಟ್. ನೈಲ್ ನದಿ ಅನ್ನುವಂತಹದ್ದು ಅವರ ನೀರಿನ ಏಕಮಾತ್ರ ಮೂಲ. ನೀರಿನ ಏಕಮಾತ್ರ ಮೂಲ ಅಂತ ಹೇಳಿದ್ರೆ ನೈಲ್ ನದಿ. ಒಂದು ಹೊತ್ತು ನೈಲ್ ನದಿ ಈಜಿಪ್ಟಿನಲ್ಲಿ ಹರಿಯದೇ ಇರ್ತಾ ಇದ್ರೆ ಅಲ್ಲೊಂದು ನಾಗರಿಕತೆ ಬೆಳವಣಿಗೆ ಆಗುವುದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಬದಲಾಗದೊಂದು ಸಂಪೂರ್ಣವಾದಂತಹ ಮರುಭೂಮಿ ಆಗಿರ್ತಾ ಇತ್ತು ಅಂತ ಹೇಳಿ. ಮುಂದಕ್ಕೆ ತಿಳ್ಕೊಳ್ಳುವ, ಈ ಈಜಿಪ್ಟಿನ ನಾಗರಿಕತೆಯ ಸವಿಸ್ತಾರವಾದಂತಹ ಇತಿಹಾಸವನ್ನ ಬರೆದಿದ್ದಾರೆ, ಓದಲಿಕ್ಕೂ ಇದೆ ನಮಗೆ. ಇದಕ್ಕೆ ಬರೀಲಿಕ್ಕೆ ಸಹಕರಿಸಿದಂತಹ ಮೂಲಾಧಾರಗಳು ಯಾವುವು ಅಂತ ಹೇಳಿ. ಹಿಸ್ಟ್ರಿ ಈಸ್ ಆಲ್ವೇಸ್ ರೀಕನ್ಸ್ಟ್ರಕ್ಟೆಡ್, ನೋ ಡೌಟ್, ವಿತ್ ದ ಹೆಲ್ಪ್ ಆಫ್ ಸೋರ್ಸಸ್. History is with the mercy of sources. Sources are served as raw materials for the reconstruction of a history. Sources are important, that is to write the history, because as we studied earlier, we can't create the events which happened in the past. ಹಿಂದೆ ನಡೆದು ಹೋದಂತಹ ಘಟನೆಗಳನ್ನ ಮತ್ತೊಮ್ಮೆ ನೀವು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಇಲ್ಲ, ಅದನ್ನು ಮರುಸೃಷ್ಟಿಸಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವುಗಳನ್ನ ತಿಳಿಬೇಕು, ಅದರ ಬಗ್ಗೆ ನೀವು ಬರಿಬೇಕು ಅಂತ ಹೇಳಿದ್ರೆ ನೀವು ಯಾವುದನ್ನ ಅವಲಂಬಿಸಿರ್ತೀರಾ, ಮೂಲಾಧಾರಗಳನ್ನ ಅವಲಂಬಿಸಿರ್ತೀರ ಅಲ್ವಾ. ಅದನ್ನೇ ನಾವು ಸೋರ್ಸಸ್ ಆಫ್ ದ ಸ್ಟಡಿ ಆಫ್ ಹಿಸ್ಟ್ರಿ ಅಂತ ಹೇಳುವಂತ. ಸೋರ್ಸಸ್ are mainly of two types. One is archaeological sources
another one is of literary sources. ಮೂಲಾಧಾರಗಳು ಎರಡು ರೂಪದಲ್ಲಿ ದೊರೆಯುತ್ತವೆ ಅಂತ ಹೇಳಿ. ಒಂದು ಪುರಾತತ್ವ ವಸ್ತುಗಳ ರೂಪದಲ್ಲಿ, ಇನ್ನೊಂದು ಸಾಹಿತ್ಯದ ರೂಪದಲ್ಲಿ ಅಂತ ಹೇಳಿ. ಈಗ ಪುರಾತತ್ವ ಮೂಲಾಧಾರಗಳು ಯಾವುದು ಅಂತ ಕೇಳಿದ್ರೆ ನಾವು ಹೇಳ್ಬೋದು ಎಸ್ಕಾಡೇಷನ್ಸ್, ಮಾನ್ಯುಮೆಂಟ್ಸ್, their paintings, inscriptions, coins. These are called as archaeological sources ಅಂತ ಹೇಳಿ. ಉತ್ಖನನಗಳು ಇದ್ದಿರಬಹುದು, ಅಥವಾ ಅವರ ಸ್ಮಾರಕಗಳು ಇದ್ದಿರಬಹುದು, ಅವರ ಪೇಂಟಿಂಗ್ಸ್ಗಳು ಇದ್ದಿರಬಹುದು, ನಾಣ್ಯಗಳು ಇದ್ದಿರಬಹುದು, ಆ ಕಾಲದ ಅವರ ಶಾಸನಗಳು ಇದ್ದಿರಬಹುದು. ಇವುಗಳೆಲ್ಲ ಆರ್ಕಿಯಾಲಜಿಕಲ್ ಸೋರ್ಸಸ್ ಅಂತ ಹೇಳಿ ಕರೆಯುವಂಥದ್ದು ಒಟ್ಟಾಗಿ. ಇನ್ನೊಂದು ಸೆಕೆಂಡ್ ಮೇಜರ್ ಡಿವಿಷನ್ ಆಫ್ ಸೋರ್ಸ್ ಯಾವುದು ಕೇಳಿದ್ರೆ ಲಿಟರರಿ ಸೋರ್ಸಸ್ ಅಂತ ಹೇಳಿ. ಇದು ಸುಲಭದಲ್ಲಿ ಅರ್ಥ ಆಗ್ತದೆ ನಿಮಗೆ, ಸಾಹಿತ್ಯ ಆಧಾರಗಳು ಅಂತ ಹೇಳಿ. ಲಿಟರರಿ ಸೋರ್ಸಸ್ ಆರ್ ಆಫ್ ಟೂ ಟೈಪ್ಸ್, ಇಂಡಿಜಿನಸ್ ಲಿಟರರಿ ಸೋರ್ಸಸ್ ಅಂಡ್ ದಟ್ ಆಫ್ ಫಾರಿನ್ ಲಿಟರರಿ ಸೋರ್ಸಸ್. ಇಂಡಿಜಿನಸ್ ದೇಶೀಯ ಸಾಹಿತ್ಯಗಳು ಹಾಗೂ ಇನ್ನೊಂದು ಅಂತ ಹೇಳಿದ್ರೆ ವಿದೇಶಿ ಸಾಹಿತ್ಯಗಳು ಅಂತ ಹೇಳಿ. ಇದನ್ನ ಆಧರಿಸಿಕೊಂಡು ಇತಿಹಾಸವನ್ನು ರಚನೆ ಮಾಡುವಂಥದ್ದು. ಈಗ ಇಲ್ಲಿ ನಾವು ತಿಳ್ಕೊಳ್ಳುವ ಈಜಿಪ್ಟಿನ ಇತಿಹಾಸವನ್ನು ತಿಳಿಯಪಡಿಸತಕ್ಕಂತಹ ಮೂಲಾಧಾರಗಳೆಲ್ಲ ಯಾವುವು ಅಂತ ಹೇಳಿ. ಹೀಗೆ ಹೇಳಿದ್ದಾರೆ. ಒನ್ ಇಸ್ pyramids. Pyramids were a peculiar construction of ancient Egyptians. Pyramids are their monuments. Pyramids are nothing but cone-shaped royal tombs. Their belief in life after death made them to preserve the dead body, especially of their rulers called as the pharaohs, and keeping such preserved dead body, they built huge cone-shaped buildings or monuments called as pyramids. A number of pyramids are still there, that is in Egypt, which provides details about the history of Egyptian civilizations. ಪಿರಮಿಡ್ ಅನ್ನತಕ್ಕಂತಹ ಶಬ್ದವನ್ನು ನೀವು ಆಲ್ರೆಡಿ ತಿಳ್ಕೊಂಡಿರ್ತೀರ. ಪಿರಮಿಡ್ಗಳು ಅನ್ನುವಂತಹದ್ದು ಪ್ರಾಚೀನ ಈಜಿಪ್ಷಿಯನ್ನರ ಒಂದು ಪ್ರಮುಖ ಅದು ರಚನೆ. ಶಂಕು ಆಕೃತಿಯಲ್ಲಿ ಇರತಕ್ಕಂತಹ ಅವರ ರಾಜರುಗಳ ಗೋರಿಗಳನ್ನ ನಾವು ಪಿರಮಿಡ್ಗಳು ಅಂತ ಹೇಳಿ ಕರೆಯುವಂತಹದ್ದು. ಅವರಿಗೆ ಲೈಫ್ ಆಫ್ಟರ್ ಡೆತ್, ಮರಣಾದ ನಂತರದ ಜೀವನದಲ್ಲಿ ದೃಢವಾದಂತಹ ನಂಬಿಕೆ ಇತ್ತು ಅಂತ ಹೇಳಿ. ಆ ನಂಬಿಕೆಗೆ ಫರೋ ಅಂತ ಹೇಳಿದ್ರೆ ಅಲ್ಲಿಯ ರಾಜರು, ಅವರನ್ನ ಆ ಶಬ್ದದಿಂದ ಕರಿತಾ ಇದ್ರು, ಆ ಟರ್ಮಿನಿಂದ ಕರಿತಾ ಇದ್ರು. ರಾಜರ ಶವದ ಮೇಲೆ ಬೃಹದಾಕಾರದ ಶಂಕು ಆಕೃತಿಯ ಕಟ್ಟಡಗಳನ್ನು ಕಟ್ತಾ ಇದ್ರು. ಇದನ್ನ ಪಿರಮಿಡ್ಸ್ ಅಂತ ಹೇಳಿ ಕರೆಯುವಂತಹದ್ದು. ಇವತ್ತಿಗೂ ಅನೇಕ ಸಂಖ್ಯೆಯ ಪಿರಮಿಡ್ಗಳ ಇರುವಿಕೆ ಅಲ್ಲಿದೆ. ಅದೊಂದಿಷ್ಟು ನಾಗರಿಕತೆಯ ಇತಿಹಾಸವನ್ನು ತಿಳಿಸ್ತದೆ. ಸೆಕೆಂಡ್ ಒನ್, ಟೆಂಪಲ್ಸ್. ಜಸ್ಟ್ ಲೈಕ್ ದಟ್ ಆಫ್ ಇಂಡಿಯನ್ಸ್, Egyptians believed in God. They used to worship a number of gods. They are going to study a list of such gods under religious life of Egyptian people. And in order to worship God, they built temples which are also still there. They also serve as another major source of information. Thirdly, sculpture of Sphinx. ಇದೊಂದು ಶಿಲ್ಪ, ಶಿಲ್ಪಕಲೆ, ಸ್ಪಿಂಕ್ಸ್. That is, Sphinx are nothing but a statue
with human head and lion's body. ಸಿಂಹದ ತಲೆ, ಮಾನವನ ದೇಹ ಉಳ್ಳಂತಹ ಒಂದು ವಿಶಿಷ್ಟ ತೆರವಾದಂತಹ ಶಿಲ್ಪಾಕೃತಿಗಳನ್ನು ನಾವು ಸ್ಫಿಂಕ್ಸ್ ಅಂತ ಕರಿತೇವೆ. ಅವುಗಳ ಇರುವಿಕೆಯೂ ಸಹ ಇದೆ ಅಲ್ಲೇ. ಅದು ಸಹ ಸ್ವಲ್ಪ ಮಟ್ಟದ ಇತಿಹಾಸವನ್ನು ತಿಳಿಯಪಡಿಸ್ತದೆ. ಸ್ಕಲ್ಪ್ಚರ್ ಆಫ್ ಸ್ಫಿಂಕ್ಸ್ ಅಂತ ಹೇಳಿ ಶಿಲ್ಪಕಲೆ. ಸ್ಫಿಂಕ್ಸ್ ಅನ್ನತಕ್ಕಂತಹ ಶಿಲ್ಪಕಲೆ. ಶಿಲ್ಪಗಳು. ನೆಕ್ಸ್ಟ್ ಪೇಂಟಿಂಗ್ಸ್, ವರ್ಣಕಲೆ, ಅದು ತಿಳಿದಿತ್ತು ಅವರಿಗೆ, ಅದರ ಇರುವಿಕೆಯೂ ಸಹ ಇದೆ. ಇದನ್ನು ನೋಡಿ ಇಂಪ್ಲಿಮೆಂಟ್ಸ್, ಟೂಲ್ಸ್ ಅಂಡ್ ಜ್ಯುವೆಲರಿ ಅಂತ ಹೇಳಿ ಅವರು ಉಪಯೋಗಿಸ್ತಾ ಇದ್ದಂತಹ ಅವರ ಸಲಕರಣೆಗಳು, ಉಪಕರಣಗಳು, ಆಭರಣಗಳನ್ನು ಸಹ ಧರಿಸ್ತಾ ಇದ್ರು. ಆ ಆಭರಣಗಳ ಇರುವಿಕೆ ಇದೆ, ಅದು ಸಹ ಸ್ವಲ್ಪ ಮಟ್ಟದ ಇತಿಹಾಸವನ್ನು ತಿಳಿಯಪಡಿಸ್ತದೆ. ನೆಕ್ಸ್ಟ್ ಹಿರೋಗ್ಲಿಫಿಕ್ಸ್ ಅಂತ ಹೇಳಿ, ಇದು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಸಹ. ಹಿರೋಗ್ಲಿಫಿಕ್ಸ್ ಅಂದ್ರೆ ಏನು ಕೇಳಿದ್ರೆ, ಸಾಮಾನ್ಯವಾಗಿ ಹೇಳುವಾಗ ನಾವು ಹೇಳ್ತೇವೆ ಎ ಪೆಕ್ಯೂಲಿಯರ್ ಟೈಪ್ ಆಫ್ ದ ರೈಟಿಂಗ್ಸ್ ಇವಾಲ್ವ್ಡ್ ಬೈ ಏನ್ಷಿಯಂಟ್ ಈಜಿಪ್ಷಿಯನ್ಸ್ ಅಂತ ಹೇಳಿ. ಪ್ರಾಚೀನ ಈಜಿಪ್ಷಿಯನ್ನರು ವಿಕಾಸಗೊಳಿಸಿದ ಅವರ ಒಂದು ರೀತಿಯ ಬರವಣಿಗೆಗಳನ್ನು ಹೈರೋಗ್ಲಿಫಿಕ್ಸ್ ಅಂತ ಹೇಳ್ತೇವೆ ನಾವು. ಆ ಹೈರೋಗ್ಲಿಫಿಕ್ಸ್ ಅನ್ನುವ ಬರವಣಿಗೆಯೂ ಸಹ ಲಭ್ಯ. ಅದು ಸಹ ಅವರ ಇತಿಹಾಸವನ್ನು ತಿಳಿಸಲಿಕ್ಕೆ ಸಹಕರಿಸ್ತದೆ ಅಥವಾ ತಿಳಿಸ್ತದೆ ಅಂತ ಹೇಳಿ. ನೆಕ್ಸ್ಟ್ ಒಂದು ಶಾಸನ ಸಹ ಸಿಕ್ಕಿದೆ, ಅದು ರೊಸೆಟ್ಟಾ ಸ್ಟೋನ್ ಇನ್ಸ್ಕ್ರಿಪ್ಷನ್. Inscriptions are nothing but the writings engraved on hard materials. ಕಠಿಣವಾದಂತಹ ವಸ್ತುಗಳ ಮೇಲೆ ಕೆತ್ತಲ್ಪಟ್ಟಂತಹ ಬರವಣಿಗೆಯನ್ನ ನಾವು ಇನ್ಸ್ಕ್ರಿಪ್ಷನ್ಸ್ ಅಥವಾ ಕನ್ನಡಕ್ಕಾಗುವಾಗ ಶಾಸನಗಳು ಅಂತ ಹೇಳಿ ಕರಿತೇವೆ. ಅವರಿಗೆ ಸಂಬಂಧಪಟ್ಟ ನಾಗರಿಕತೆಗೆ ಸಂಬಂಧಪಟ್ಟಂತ ಒಂದು ಶಾಸನ ಸಿಕ್ಕಿದೆ, ರೊಸೆಟ್ಟಾ ಸ್ಟೋನ್ ಇನ್ಸ್ಕ್ರಿಪ್ಷನ್. ಇದು ಸಹ ನಾಗರಿಕತೆಯ ಇತಿಹಾಸವನ್ನು ತಿಳಿಯಪಡಿಸ್ತದೆ. ಇದೆಲ್ಲ ಸೋರ್ಸಸ್ ನಿಮ್ಮ ನಾಲೆಜ್ಗೆ ಅಂತ ಹೇಳಿದ್ರೆ ಸಾಕು. ಇದರ ಮೇಲೆ ಪರೀಕ್ಷೆಗೆ ಅಂತ ಯಾವುದನ್ನು ಸಹ ಕೇಳುವುದಿಲ್ಲ. ಪಿರಮಿಡ್ಸ್, ಟೆಂಪಲ್ಸ್, ಸ್ಕಲ್ಪ್ಚರ್ ಆಫ್ ಸ್ಫಿಂಕ್ಸ್, ಪೇಂಟಿಂಗ್ಸ್, ಇಂಪ್ಲಿಮೆಂಟ್ಸ್, ಟೂಲ್ಸ್ ಅಂಡ್ ಜ್ಯುವೆಲರಿ especially found that is inside the pyramids, and then hieroglyphics, Rosetta stone inscription. These are the sources. ಏನು ನಾವು ನೇರವಾಗಿ ಬರಬೇಕು ಅವರ ಪೊಲಿಟಿಕಲ್ ಹಿಸ್ಟ್ರಿಯನ್ನು ತಿಳ್ಕೊಳ್ಳಿಕ್ಕೆ.